ದಾವಣಗೆರೆ ಸಮಾವೇಶದಲ್ಲಿ ಜಾಸ್ತಿ ಜನಗಣತಿ ವರದಿ ಸ್ವೀಕಾರ ಮಾಡಬಾರ್ದು ಅನ್ನೋ ನಿರ್ಣಯ ತೆಗೆದುಕೊಂಡಿದ್ದಾರೆ. ಅದು ಅವರ ಅಭಿಪ್ರಾಯ ಹೇಳಿದ್ದಾರೆ. ಒಂದು ಸಮುದಾಯ ಆ ರೀತಿ ಅಭಿಪ್ರಾಯವನ್ನು ಹೇಳಿದ್ದಾರೆ. ಅದು ಸರ್ಕಾರ ಗಮನಿಸ್ತಾ ಇದೆ. ಅಂತಿಮವಾಗಿ ಕ್ಯಾಬಿನೆಟ್ನಲ್ಲಿ ಒಂದು ಸರ್ಕಾರ ಆಗಿ ನಾವೇನು ತೀರ್ಮಾನ ಮಾಡಬೇಕು ಅದನ್ನು ಮಾಡ್ತೇವೆ. ಶಿವಾನಂದ ಪಾಟೀಲ್ ರಾಜೀನಾಮೆಗೆ ಬಿಜೆಪಿ ಆಗ್ರಹ ಮಾಡ್ತಾ ಇದೆ ಸರ್. ಅವ್ರನ್ನೇ ಹೇಳಿ ಅವ್ರು ಹೇಳ್ತಾನೆ ಇರ್ತಾರೆ ಬಿಡಿ. BJPಯವರು ಗೃಹ ಮಂತ್ರಿಗಳ ರಾಜೀನಾಮೆ ಕೇಳ್ತಾರೆ, ಮುಖ್ಯಮಂತ್ರಿಗಳ ರಾಜೀನಾಮೆ ಕೇಳಿದ್ದಾರೆ. ಇವತ್ತು ಅಶೋಕ್ ಅವರು ರಾಜೀನಾಮೆನೇ ಕೊಟ್ಕೊಂಡು ಕೂತ್ಕೊಳ್ಬೇಕು ಅಂತ ಪರಿಸ್ಥಿತಿಗೆ ಅವರು ಅಪೇಕ್ಷೆ ಪಡ್ತಾರೆ. ರೈತರನ್ನ ಪದೇ ಪದೇ ಅವಮಾನ ಮಾಡುವಂತ ಹೇಳಿ ಅವರು ಹೇಳಿಕೊಂಡಿರ್ಬೋದು. ಅದು ದಾವಣಗೆರೆ ಸಮಾವೇಶದಲ್ಲಿ ಜಾಸ್ತಿ ಜನಗಣತಿ ವರದಿ ಸ್ವೀಕಾರ ಮಾಡಬಾರ್ದು ಅನ್ನೋ ನಿರ್ಣಯ ತೆಗೆದುಕೊಂಡಿದ್ದಾರೆ. ಅದು ಅವರ ಅಭಿಪ್ರಾಯ ಹೇಳಿದ್ದಾರೆ. ಒಂದು ಸಮುದಾಯ ಆ ರೀತಿ ಅಭಿಪ್ರಾಯವನ್ನು ಹೇಳಿದ್ದಾರೆ. ಅದು ಸರ್ಕಾರ ಗಮನಿಸ್ತಾ ಇದೆ. ಅಂತಿಮವಾಗಿ ಕ್ಯಾಬಿನೆಟ್ನಲ್ಲಿ ಒಂದು ಸರ್ಕಾರ ಆಗಿ ನಾವೇನು ತೀರ್ಮಾನ ಮಾಡಬೇಕು ಅದನ್ನು ಮಾಡ್ತೇವೆ. ಶಿವಾನಂದ ಪಾಟೀಲ್ ರಾಜೀನಾಮೆಗೆ ಬಿಜೆಪಿ ಆಗ್ರಹ ಮಾಡ್ತಾ ಇದೆ ಸರ್. ಅವ್ರನ್ನೇ ಹೇಳಿ ಅವ್ರು ಹೇಳ್ತಾನೆ ಇರ್ತಾರೆ ಬಿಡಿ. BJPಯವರು ಗೃಹ ಮಂತ್ರಿಗಳ ರಾಜೀನಾಮೆ ಕೇಳ್ತಾರೆ, ಮುಖ್ಯಮಂತ್ರಿಗಳ ರಾಜೀನಾಮೆ ಕೇಳಿದ್ದಾರೆ. ಇವತ್ತು ಅಶೋಕ್ ಅವರು ರಾಜೀನಾಮೆನೇ ಕೊಟ್ಕೊಂಡು ಕೂತ್ಕೊಳ್ಬೇಕು ಅಂತ ಪರಿಸ್ಥಿತಿಗೆ ಅವರು ಅಪೇಕ್ಷೆ ಪಡ್ತಾರೆ. ರೈತರನ್ನ ಪದೇ ಪದೇ ಅವಮಾನ ಮಾಡುವಂತ ಹೇಳಿ ಅವರು ಹೇಳಿಕೊಂಡಿರ್ಬೋದು. ಅದು ನಡೆಯೋದೇನೋ